ಟವಲ್ಸ್‌ನ ಇಟ್ಕೊಂಡಿದ್ದೀನಿ ಆ್ಯಂಡ್ ಡ್ರೈ ಟಿಶ್ಯೂನ ಇಟ್ಕೊಂಡಿದ್ದೀನಿ. ಯಾಕೆಂದರೆ ಬ್ರಷ್‌ನ ನಾನು ಕ್ಲೀನ್ ಮಾಡೋದಕ್ಕೆ. ಆ್ಯಂಡ್ ಈ ಒಂದು ಮೇಕಪ್ ಬ್ರಷ್ ಕ್ಲೆನ್ಸರ್‌ನ ನಾನು ಯೂಸ್ ಮಾಡ್ತಿದ್ದೀನಿ. ಈ ಒಂದು ಬ್ರಷ್ ಕ್ಲೆನ್ಸರು ಬೆಟರ್ ಆಗಿರುತ್ತೆ ಆ್ಯಂಡ್ ಇನ್ಸ್ಟಂಟ್ ಕ್ಲಿಯರ್ ಕೂಡ ಮಾಡ್ಕೋಬೋದು. ಯಾಕೆಂದರೆ ನೀವು ವಾಟರಲ್ಲಿ ವಾಶ್ ಮಾಡಿದ್ವಿ ಅಂತಂದರೆ, ಸೊ ಅದನ್ನು ಏನು ಹೇಳ್ತಾರೆ, ಈಗ ಒನ್ ಡೇ ಮುಂಚೆನೇ ನೀವು ವಾಶ್ ಮಾಡಿರಬೇಕಾಗುತ್ತೆ. ಈ ಥರ ವಾಟರಲ್ಲಿ ನೀವು ವಾಶ್ ಮಾಡಿದ್ರೆ ಒನ್ ಡೇ ಮುಂಚೆನೇ ನೀವು ವಾಶ್ ಮಾಡ್ಕೋಬೇಕಾಗುತ್ತೆ. ಏಕೆಂದರೆ ಬ್ರಷು ಡ್ರೈ ಆಗಬೇಕು. ಬಟ್ ಅದು ಕೋಲ್ಡ್ ಟೈಮಲ್ಲಿ ಇನ್ನೂ ಆಗೋದಿಲ್ಲ. 2 ಡೇಸ್ ಮುಂಚೆನೇ ಮಾಡಬೇಕಾಗುತ್ತೆ. ಬಟ್ ಇದು ಇನ್ಸ್ಟಂಟು. ನೀವು ಅಲ್ಲೇ ಬ್ರಷ್‌ನ ಕ್ಲೀನ್ ಮಾಡಿಕೊಂಡು ಅಲ್ಲೇನೂ ಕೂಡ ಯೂಸ್ ಮಾಡ್ಬೋದು. ಅಥವಾ ನೀವು ಫ್ರೀ ಟೈಮಲ್ಲಿ ಕೂಡ ಯೂಸ್ ಮಾಡ್ಕೋಬೋದು. ನಾ ಈ ಒಂದು ಬ್ರಷ್ ಕ್ಲೆನ್ಸರ್‌ನ ಯೂಸ್ ಮಾಡ್ತೀನಿ. ಇದ್ರ ಪ್ರೈಸ್ ಬಂದು ₹1000 ಇರುತ್ತೆ. ಬಟ್ ನೀವು ಇದನ್ನ ಯೂಸ್ ಮಾಡಿದ್ರೆ ಬ್ರಷಸ್ ತುಂಬ ವರ್ಷಗಳು ಬರುತ್ತೆ ಆ್ಯಂಡ್ ಚೆನ್ನಾಗಿರುತ್ತೆ. ಆ್ಯಂಡ್ ಯಾವ ಥರ ಬ್ರಷ್‌ನ ಕ್ಲೀನ್ ಮಾಡಬೇಕು ಅಂತ ಈಗ ಹೇಳ್ಕೊಡ್ತೀನಿ ನಾನು. ಆ್ಯಂಡ್ ನಾನು ಇದನ್ನ ಈ ಥರ ಓಪನ್ ಮಾಡಿದ್ರೆ ಈ ಥರ ಇದೆ. ಸೊ ಇದನ್ನ ನಾವು ಸ್ಪ್ರೇ ಮಾಡ್ಕೊಳಕ್ಕಾಗಲ್ಲ ಬ್ರಷ್‌ಗೆ. ಸೊ ಹಾಗಾಗಿ ಇದು ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ನಾನೇನು ಮಾಡಿದ್ದೀನಿ, ಬ್ರಷ್ ಕ್ಲೆನ್ಸರ್‌ನ ಈ ಒಂದು ಇಷ್ಟು ಬಿಗ್ ಬಾಟಲ್ ಇರೋದ್ರಿಂದ ಇದನ್ನ ಎಲ್ಲ ಕಡೆ ಕ್ಯಾರಿ ಮಾಡೋದಕ್ಕಾಗಲ್ಲ. ಸೊ ಹಾಗಾಗಿ ನಾನು ಈ ಬ್ರಷ್ ಕ್ಲೆನ್ಸರ್‌ನ